ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 5 ಎಕರೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ಹೆಂಗಿದೆ ಅಂತ ನಿಮ್ಗೆ ಗೊತ್ತಾಯ್ತಾ ಇದೆ. ಲ್ಯಾಂಡ್ ನಿಮಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಕಲ್ಟಿವೇಷನ್ ಮಾಡಿಲ್ಲ ಇವರು ಕಲ್ಟಿವೇಷನ್ ಮಾಡಿಲ್ಲ. ಲ್ಯಾಂಡ್ ಹಂಗೆ ಇದೆ ಅಂದರೆ ನಮಗೆ ಫಲವತ್ತತೆ ಅನ್ನೋದು ಭೂಮಿಲಿ ಅದೇ ರೀತಿ ಉಳ್ಕೊಂಡಿರ್ತಾರೆ ಸ್ನೇಹಿತರೆ. ನಾವಿಲ್ಲಿ ನಮಗೆ ಈ ಲ್ಯಾಂಡು ಹೈವೇ ರೋಡಿಂದ 1.5 ಕಿಲೋಮೀಟ್ರಿಂದ 2 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. 1.5ಯಿಂದ 2 ಕಿಲೋಮೀಟ್ರ್ ಆಗುತ್ತೆ. ನಾವಿಲ್ಲಿ ಒಳ್ಳೆ ತೋಟ ಮಾಡ್ಬೋದು, ಒಳ್ಳೆ ಲ್ಯಾಂಡು. ನಾವಿಲ್ಲಿ ಒಂದು ಮನೆ ಕಟ್ಕೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡು ಇಲ್ಲಿ ವಾಸನೆ ಇರ್ಬೋದು ಸ್ನೇಹಿತರೆ. ಇಲ್ಲೂ ಕೂಡ ನಿಮಗೆ ಲ್ಯಾಂಡ್ಗಳನ್ನ ಪರ್ಚೇಸ್ ಆಗಿದೆ. ನಮಗಿಲ್ಲಿ ಯಾವುದೇ ಲ್ಯಾಂಡು ಕೂಡ ಸೇಲ್ಗಿಲ್ಲ. ಈಗ ಇರೋದು ಇದೊಂದೇ ಲ್ಯಾಂಡ್ ಈ ಏರಿಯಾದಲ್ಲಿ. ಇವರು ಎಕರೆಗೆ 18 ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ. 18 lakhs per acre ಅವ್ರು ಹೇಳ್ತಿದ್ದಾರೆ. ನೇರ ಕೂತ್ಕೊಳ್ಳೋಣ, ಮಾತಾಡೋಣ ಸ್ನೇಹಿತರೆ. ಅದರಲ್ಲೇನು ವ್ಯತ್ಯಾಸ ಇಲ್ಲ. ನೇರ ಓನರ್ ಜೊತೆ ಮಾತಾಡೋಣ. ನಾವು ಇದು ನಿಮಗೆ ಬೆಂಗಳೂರಿಗೆ 165 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. 165 ಆಗುತ್ತೆ. ಮೈಸೂರಿಗೆ 100 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಡಿಸ್ಟೆನ್ಸ್ ಕೂಡ ಈ ಥರ ಇದೆ. ಯಾಕೆ ಈ ಥರ ರೈಟ್ಗಳಿಗೆಲ್ಲ ಇನ್ನೆಲ್ಲೂ ಕೂಡ ಲ್ಯಾಂಡ್ಗಳು ಅಷ್ಟಾಗಿ ಸಿಗೋದಿಲ್ಲ ಸ್ನೇಹಿತರೆ. ನಮಗೆ ದಾರಿ ಯಾವಾಗಲೂ ಅಷ್ಟೇ, ದಾರಿ ನೀರಿನ ವಾತಾವರಣ ನಮಗೆ ಯಾವಾಗಲೂ ಚೆನ್ನಾಗಿರಬೇಕು. ದಾರಿ ಇಲ್ಲೇ ಲ್ಯಾಂಡ್ ತೊಗೊಂಡು ಏನು ಉಪಯೋಗ ಇಲ್ಲ ಸ್ನೇಹಿತರೆ. ನೀರಿಲ್ಲದೆ ತಗೊಂಡ್ರೂ ಕೂಡ ಏನು ಉಪಯೋಗ ಇಲ್ಲ. ನಾವು ಯಾಕೆ ಇನ್ನೊಬ್ಬರ ಜಮೀನು ಮೇಲೆ ಹೋಗೋಂಥದ್ದು, ನೀರಿಲ್ಲದೆ ಮಳೆ ಕಾಯ್ಕೊಂಡು ಬೆಳೆಯೋಂಥದ್ದು ಎರಡೂ ಆಗೋಲ್ಲ. ಯಾಕೆಂದ್ರೆ ಮಳೆ ಬಂದರೂ ಬರ್ಬೋದು, ಹೋದರೆ ಹೋಗ್ಬೋದು. ಆದರೆ ನಮಗೆ ಮಳೆ ಬಿದ್ದರೆ ವಾಟರ್ ಸೋರ್ಸ್, ಅದ್ರ ಕೆಳಗಡೆ ಭೂಮಿ ಕೆಳಗಡೆ ಯಾವಾಗಲೂ ನೀರು ಇದ್ದೇ ಇರುತ್ತೆ ಅನ್ನೋದು ಎಲ್ಲರ ಪ್ರಕಾರ. ನಾವು ಇಲ್ಲಿ ಒಳ್ಳೆ ತೋಟ ಮಾಡ್ಕೊಂಡು ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಂಡು ನಮ್ಮಿಂದ ಒಂದು 4-5 ಜನಗಳಿಗೆ, ಸ್ವಲ್ಪ ಜನಗಳಿಗೆ ಕೆಲಸ ಕೂಡ ಸಿಗುತ್ತೆ. ನಾವು ಕೂಡ ಇಲ್ಲಿ ಒಳ್ಳೆ ತೆಂಗು, ಅಡಿಕೆ, ಮಾವು, ನೇರಳೆ ಹಣ್ಣು, ದಾಳಿಂಬೆನೋ ನಮಗೆ ಬೇಕಾಗಿರೋ ಒಳ್ಳೊಳ್ಳೆ ಗಿಡಗಳನ್ನ ಹಾಕಿ, ಮಿಶ್ರ ತಳಿಗಳನ್ನ ಹಾಕಿ ಬೆಳೆದು ನಾವು ಅದರಿಂದ ಸ್ವಲ್ಪ ಹಣ್ಣು ಸಂಪಾದನೆ ಮಾಡ್ಬೋದು. ನಾವು ನಿಜವಾಗ್ಲೂ ಒಳ್ಳೆ ಪದಾರ್ಥಗಳನ್ನ ಸೇವಿಸ್ಬೋದು. ಯಾಕೆಂದರೆ ಇವತ್ತು ಯಾವುದೇ ತಗೊಂಡು ಕೆಮಿಕಲ್ಸ್ ಇರೋದ್ರಿಂದ ನಾವು ಇವುಗಳನ್ನ ಸ್ವತಃ ನಾವೇ ಉಪಯೋಗಿಸ್ಕೊಳ್ಬೋದು ಆರಾಮಾಗಿ. ನಮ್ಮಿಂದ ಇನ್ನೂ 4 ಜನಕ್ಕೆ ಅದು ಅನುಕೂಲ ಕೂಡ ಆಗುತ್ತೆ ಸ್ನೇಹಿತರೆ. ಇದೆಲ್ಲ ಏನು ಒಂದು ಚೂರು ಕ್ಲೀನ್ ಮಾಡಿಕೊಂಡ್ರೆ ಸಾಕು. ನಮಗಿಲ್ಲಿ ಆರಾಮಾಗಿ ಸಣ್ಣ ಪುಟ್ಟ ಕಲ್ಗಳಿದ್ದಾವೆ, ಇಲ್ಲ ಅಂತ ಅನ್ನೋದಿಲ್ಲ ನಾನು. ಇಲ್ಲಿ ಏನೇ ಆದರೂ ನಿಮಗೆ ನೇರ ರೈತರ ಹತ್ರನೇ ಮಾತುಕತೆ ಹೊರತು ಅಗ್ರಿಮೆಂಟ್ ಹೋಲ್ಡರ್ ಹತ್ರ ಮಾತುಕತೆ ಮಾಡಿಸಲ್ಲ. ಅಗ್ರಿಮೆಂಟ್ ಆಗಿರೋ ಲ್ಯಾಂಡ್ಗಳನ್ನ ನಾವು ಸಾಧ್ಯ ಆದಷ್ಟು ಕೂಡ ನಾವು ಯಾರಿಗೂ ಕೂಡ ಅದನ್ನು ಹೇಳೋದಿಲ್ಲ. ಯಾಕೆಂದರೆ ಅವರು ಏನು ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ. ಕಷ್ಟಪಟ್ಟರೆ ಹಣ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರ ಹಣಕ್ಕೆ ಮೌಲ್ಯ ಅನ್ನೋದು ಸಿಗಬೇಕು. ರೈತರ ಜೊತೆ ಮಾತಾಡಿ ಏನಿದೆ ಅದನ್ನು ತೀರ್ಮಾನ ಮಾಡ್ಕೊಂಡು ತಗೊಳ್ಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಸ್ನೇಹಿತರೆ. ನಿಮಗೆ ಇದು ಒಳಗಡೆ ಇದೆ ಅನ್ನೋದನ್ನ ಬಿಟ್ಬಿಟ್ರೆ ಇಲ್ಲಿ ಎಲ್ಲ ಕೂಡ ಅಷ್ಟೇ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ, ಚೆನ್ನಾಗಿದೆ. ನಮಗೆ ಲ್ಯಾಂಡ್ ಚೆನ್ನಾಗಿರಬೇಕು, ಕಲ್ಟಿವೇಷನ್ ಮಾಡಬೇಕು. ನೋಡಿ ಮಧ್ಯದಲ್ಲಿ ಒಂದೊಂದು ಮನೆಗಳು ಕಟ್ಕೊಂಡು ಸುತ್ತ ಇಲ್ಲೂ ಕೂಡ ವಾಸ ಮಾಡಿಕೊಂಡು ಇದ್ದಾರೆ. ನಾವು ಏನೇ ಆದರೂ ಅಷ್ಟೇ ನಮಗೆ ವಾತಾವರಣ ಚೆನ್ನಾಗಿರಬೇಕು. ಪ್ರಕೃತಿಗೆ ನಾವು ಕಡೆಯಿಂದ ಏನು ಯಾವ ಬೆಳೆ ಹಾಕ್ಬೋದು, ಏನು ಮಾಡ್ಬೋದು ಅಂತ ತಿಳ್ಕೊಂಡು ಅದನ್ನು ನಾವು ಮಾಡಿದಾಗ ತುಂಬ ವ್ಯವಸಾಯ ಅನ್ನೋದು ಚೆನ್ನಾಗಾಗುತ್ತೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 63604469
78 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ಗಳು ಹುಡುಕ್ತಾ ಇರ್ತಾರೆ, ಸಿಕ್ಕಿರಲ್ಲ. ನಿಮ್ಮಿಂದ ಅವ್ರಿಗೂ ಒಂದು ಸಹಾಯ ಆಗುತ್ತೆ, ನಮಗೂ ಕೂಡ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ನಿಮಗೆ.